ಹಾಯ್ ಎವ್ರಿವನ್, ವೆಲ್ಕಮ್ ಟು ಪಲ್ಲವೀಸ್ ಕುಕಿಂಗ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಕ್ಕಳು ಇಷ್ಟಪಡೋ ಅಂತಹ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅನ್ಹೆಲ್ದಿ ತಿನ್ನೋದಕ್ಕಿಂತ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನಿ. ಇದನ್ನು ಮಾಡೋಕ್ಕೆ ಬೇಕಿರೋದು ಬ್ರೆಡ್ ಸ್ಲೈಸ್, ಸ್ವಲ್ಪ ಆಯಿಲ್, ಸ್ವಲ್ಪ ಆರಿಗಾನೋ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಮಯೋನೀಸ್ ಸಾಸ್, ಸಾಲ್ಟ್, ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ, ಆನಿಯನ್, ಕ್ಯಾಪ್ಸಿಕಮ್, ಕುಕ್ಕುಂಬರ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ಇಷ್ಟನ್ನು ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕು. ಫಸ್ಟ್ಗೆ ಒಂದು ಪ್ಯಾನ್ ತೊಗೊಂಡು 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ, ಆಯಿಲ್ ಬಿಸಿ ಆದಮೇಲೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಎಲ್ಲ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಬೇಕು. ಕುಕ್ಕುಂಬರ್, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಕೆಲವರು ಇದನ್ನು ಹಸಿ ತರಕಾರಿನೇ ಹಾಕೋತಾರೆ, ಬಟ್ ನನಗೆ ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಇರೋದ್ರಿಂದ ಹಸಿ ತರಕಾರಿ ಹಾಕೋದು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡಲ್ಲ ಅಂಥೇಳಿ ಒಂದು 2 ಮಿನಿಟ್ಸ್ ಸ್ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ನಿಮ್ಮ ಮನೇಲಿ ಏನಾದರೂ ಕಾರ್ನು ಮತ್ತು ಕ್ಯಾಬೇಜ್ ಇತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಅವೆರಡನ್ನೂ ಆ್ಯಡ್ ಮಾಡಿಲ್ಲ. ಕಾರ್ನ್ ಹಾಕೋದ್ರಿಂದ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಮಕ್ಕಳು ಕೂಡ ಕಾರ್ನ ಲೈಕ್ ಮಾಡ್ತಾರೆ. ಇದನ್ನು ಇವಾಗ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟ್ಲಿ ಕೂಲ್ ಆಗೋಕ್ಕೆ ಬಿಡಿ. ಇವಾಗ ನೋಡಿ ಕೂಲ್ ಆಗಿದೆ. ಇವಾಗ ನಾನು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್, ಆರಿಗಾನೋ ಹಾಕ್ತಾಯಿದ್ದೀನಿ. ಇವು ಎರಡೂ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೇಕ್ಸ್ ಬದಲು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಮಕ್ಕಳಿಗೋಸ್ಕರನೇ ಮಾಡ್ತಾಯಿದ್ದೀರಾ ಅಂದರೆ ಚಿಲ್ಲಿ ಫ್ಲೇಕ್ಸ್ನ ಸ್ಕಿಪ್ ಕೂಡ ಮಾಡಿ. ಸಾಲ್ಟ್ ಒಂದೇ ಹಾಕಿ ಮಾಡಿದರೆ ಅದು ಕೂಡ ಟೇಸ್ಟ್ ಬರುತ್ತೆ ಮಕ್ಕಳಿಗಾದರೆ. ದೊಡ್ಡವ್ರಿಗೆ ಅಂದರೆ ಸ್ವಲ್ಪ ಆ್ಯಡ್ ಮಾಡಿ. ಇವಾಗ ನಾನು ಮಯೋನೀಸ್ ಸಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಷ್ಟು ತರಕಾರಿಗೂ ಬ್ಲೆಂಡ್ ಆಗಬೇಕು, ಅಷ್ಟು ಕ್ವಾಂಟಿಟಿಯಲ್ಲಿ ಮಯೋನೀಸ್ ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ. ಪೂರ ಕಂಪ್ಲೀಟ್ಲಿ ಕೂಲ್ ಆದಮೇಲೆ ಯಾಕೆ ಸಾಸ್ನ ಹಾಕಬೇಕು ಅಂತ ಅಂದರೆ, ಬಿಸಿ ಇದ್ದಾಗ ಏನಾಗುತ್ತೆ, ಮಯೋನೀಸ್ ಸಾಸ್ ನೀರಾಗಿಬಿಡುತ್ತೆ. ನಾವು ಮೊದಲೇ ಬ್ರೆಡ್ನ ಫ್ರೈ ಮಾಡೋದ್ರಿಂದ ಆವಾಗೂ ಸ್ವಲ್ಪ ನೀರಾಗುತ್ತೆ. ಮುಂಚೆನೇ ನೀರಾಗಿಬಿಟ್ರೆ ಬ್ರೆಡ್ ಫುಲ್ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಯೋನೀಸ್ ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಲೇಟ್ ತೊಗೊಂಡು ಒಂದು ಬ್ರೆಡ್ ಸ್ಲೈಸ್ನ ಇಟ್ಟು ನಾವು ರೆಡಿ ಮಾಡ್ಕೊಂಡಿರೋ ಅಂತಹ ಇದನ್ನು ಫಿಲ್ಲಿಂಗನ್ನು ಕಂಪ್ಲೀಟ್ಲಿ ಈವನ್ಲಿ ಎಲ್ಲ ಕಡೆಗೂ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಆದಮೇಲೆ ಮತ್ತೊಂದು ಬ್ರೆಡ್ ಸ್ಲೈಸ್ನ ಇದಕ್ಕೆ ಹಾಕಬೇಕು. ಮೇಲ್ಗಡೆ ಮತ್ತೆ ಒಂದು ಬ್ರೆಡ್ ಸ್ಲೈಸ್ನ ಹಾಕಿ ಕವರ್ ಮಾಡಬೇಕು. ನೋಡಿ, ಈವನ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಇವಾಗ ಒಂದು ಬ್ರೆಡ್ ಸ್ಲೈಸ್ನ ಮೇಲ್ಗಡೆ ಹಾಕಿ ಕವರ್ ಮಾಡಿ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕಬೇಕು. ತುಪ್ಪ ಹಾಕೋದ್ರಿಂದ ಏನಾಗುತ್ತೆ, ಬ್ರೆಡ್ಡು ಕ್ರಿಸ್ಪಿಯಾಗಿ ರೋಸ್ಟಾಗಿ ಬರುತ್ತೆ. ಹಾಗಾಗಿ ತುಪ್ಪನ ಹಾಕಿ. ತುಪ್ಪ ಇಲ್ಲಾಂದರೆ ಆಯಿಲ್ ಕೂಡ ಹಾಕ್ಬೋದು, ಬಟ್ ನೀವು ಮಕ್ಕಳಿಗೋಸ್ಕರನೇ ಅಂತ ಮಾಡಿದ್ದೀನಿ ಅಂದರೆ ತುಪ್ಪನ ಹಾಕಿ. ತುಪ್ಪ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ ಇದಕ್ಕೆ ಸ್ಯಾಂಡ್ವಿಚ್ ಮೇಕರಲ್ಲಿ ಇಟ್ಟು ಮೇಲ್ಗಡೆ ಮತ್ತೆ ಕೂಡ ತುಪ್ಪನ ಹಾಕಬೇಕಾಗತ್ತೆ. ನಿಮ್ಮ ಮನೇಲಿ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂತ ಅಂದರೆ ಹಂಚ್ ಮೇಲೂ ಕೂಡ ಹಾಕ್ಕೊಂಡು ಮಾಡಿ, ಅದು ಕೂಡ ಸೇಮ್ ಟೇಸ್ಟೇ ಬರೋದು. ಬಟ್ ಏನಂದರೆ ಸ್ಯಾಂಡ್ವಿಚ್ ಮೇಕರಲ್ಲಿ ಲೈನ್ಸ್ ಎಲ್ಲ ಡಿಸೈನ್ ಬರೋದ್ರಿಂದ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ತಿನ್ನಲಿಕ್ಕೆ ಅಷ್ಟೇ. ಅದು ಬಿಟ್ಟರೆ ಟೇಸ್ಟಲ್ಲಿ ಏನೂ ವೇರಿಯೇಷನ್ ಆಗೋದಿಲ್ಲ. ನೋಡಿ, 2 ಸೈಡು ಕೂಡ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ಸ್ಯಾಂಡ್ವಿಚ್ ಮೇಕರ್ನ ಪ್ರೀ ಹೀಟ್ ಮಾಡಿ ಆಮೇಲೆ ಬ್ರೆಡ್ ಸ್ಲೈಸಸ್ನ ಹಾಕೋದ್ರಿಂದ ಏನಾಗುತ್ತೆ, ಬೇಗನೆ ಬ್ರೆಡ್ ಕ್ರಿಸ್ಪ್ ಆಗುತ್ತೆ. ಬಟ್ ಇಲ್ಲಿ ನನಗೆ ಟೈಮ್ ಆಗಲಿಲ್ಲ, ಹಾಗಾಗಿ ನಾನು ಪ್ರೀ ಹೀಟ್ ಮಾಡ್ಕೊಂಡಿಲ್ಲ. ಇಲ್ಲಿ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ಹಾಗಾಗಿ ಮಕ್ಕಳು ಈ ಥರ ತಿಂಡಿ ಎಲ್ಲ ತುಂಬಾ ಇಷ್ಟಪಡ್ತಾರೆ. ಹೊರಗಡೆದು ಅನ್ಹೈಜಿನಿಕ್ ಆಗಿ ತಂದು ಕೊಡೋದ್ರಿಂದ ಮನೆಯಲ್ಲೇ ಸ್ವಲ್ಪ ಕಷ್ಟಪಟ್ಟು ಈ ಥರ ಮಾಡಿಕೊಡಿ. ಮಕ್ಕಳಿಗೂ ಹೆಲ್ದಿಯಾಗಿರುತ್ತೆ. ಎಲ್ಲ ವೆಜಿಟೇಬಲ್ಸ್ ಕೂಡ ತಿಂದಾಗುತ್ತೆ. ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಅನ್ನೋ ಕಂಪ್ಲೇಂಟ್ ಇರೋ ಪೇರೆಂಟ್ಸ್ ಇದನ್ನು ಮಾಡಿ ಕೊಡಿ, ವೆಜಿಟೇಬಲ್ಸ್ನೂ ತಿಂತಾರೆ ಅವರು. ನೋಡಿ, ಇವಾಗ ಚೆನ್ನಾಗಿ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.